4 exhale, 5 inhale, stretching ಮಾಡಿ 6 exhale. ಇದಕ್ಕೆ ಯಾವ ಆಸನ ಅಂತಾರ? ಮೊನ್ನೆ ಹೇಳಿನಿ, ತಾಡಾಸನ. ಇದರಿಂದ ಏನೇನಾಗ್ತದೆ ಅಂತ ಹೇಳಿವಿ? weight ಹೆಚ್ಚಾಗ್ತದ, ಶರೀರದ ಆಲಸ್ಯ ಕಡಿಮೆ ಆಗ್ತದ ಮತ್ತು ಕಾಲುಗಳಿಗೆ ಶಕ್ತಿ ಸಾಮರ್ಥ್ಯ ಹೆಚ್ಚಿಸ್ತವೆ ಅಂತ ಹೇಳಿವಿ. ಸುಮ್ಮನೆ ಮಾಡೋಣ. ಗುಡ್ ಬಾಯ್, ಗುಡ್ ಗರ್ಲ್. 1 ಕೈ ಸ್ಟ್ರೆಚಿಂಗ್, 2 3 ಗುಡ್ ಸ್ಟ್ರೆಚಿಂಗ್, 4 ರಿಲ್ಯಾಕ್ಸ್. ಕಾಲುಗಳನ್ನು ಅಗಲ ಮಾಡಿ ನಿಲ್ಲಿಸಿ. ಕೈ ಮೇಲೆ 1 ಇನ್ಹೇಲ್, ಬಲಗಡೆ ಸೈಡ್, ನಿಮ್ಮ ಬಲಗಡೆ ಸೈಡ್, ನಿಮ್ಮ ರೈಟ್ ಸೈಡ್ ಟರ್ನ್. 2 ಎಕ್ಸೇಲ್, ನಿಮ್ಮ ರೈಟ್ ಸೈಡ್ ಟರ್ನ್. 3 ಇನ್ಹೇಲ್, लेफ्ट साइड टर्न. 4 एक्सेल, एक काल का. 5 इनहेल, 6 एक्सेल, 7 इनहेल, 8 एक्सेल, 9 इनहेल, 10 रिलैक्स. ಈಗ ಬಲಗೈಯನ್ನ ನಿಮ್ಮ ಎದೆ ಮೇಲೆ ಇಟ್ಟುಕೊಳ್ಳಿಗ. ಬಲಗೈ, ಎಡಗೈಯನ್ನ ಹಿಂದೆ ಬೆನ್ನಿಂದಿಡಿ. ಬಲಗಡೆ ಹೊರಳಿ, ಎಡಗಾಲಿನ ಹಿಂಬಡ ನೋಡಿ. ಬಲಗಡೆ ಹೊರಳಿ. ಇದು ಕಟಿ ಚಕ್ರಾಸನ. ಬೆನ್ನು ಕಡಿಮೆ ಮಾಡ್ತಿದೆ, ಕುತ್ತಿಗೆ ಸಶಕ್ತ ಮಾಡ್ತಿದೆ. 3 ಸೀದಾ ಮಾಡಿ ಮುಖ, ಹಿಂದಿನ ಕೈ ಸೀದಾ. 4 5 ರಿಲ್ಯಾಕ್ಸ್. ಇದೇ ತರ ಈಗ ಎಡಗೈ ಮೇಲೆ 1 ಮಾತಾಡಬೇಡಿ. 2 ಎಡಗೈ, ಬಲಗೈ ಹಿಂದೆ, ಎಡಗಡೆ ಹೊರಗೆ ನೋಡ್ರಿ. 4 ಗುಡ್. 5 ಮುಖ ಮುಂದೆ, ಕೈ ಹಿಂದೆ. 6 7. ಯಾವ ಆಸನದು? ಕಟಿ ಚಕ್ರಾಸನ. ಇನ್ನ ಮಾಡೋಣ. ಬಲಗೈ ಮೇಲೆ 1 2, ಎಡಗೈ ಹಿಂದೆ, ಬಲಕ್ಕೆ ಹೊಳ್ಳಿ ನೋಡ್ರಿ. 3 ಮೇಲೆ 4 5 6. ನೀವಿಬ್ಬರು ಲಾಸ್ಟ್ ಅದ್ರಲ್ಲಿ ಬರೀ ಪಾಯಿಂಟ್. ಇನ್ನೊಮ್ಮೆ ಎಡಗೈ ಮೇಲೆ 1 2 3. लेफ्ट साइड टर्न. 4 5 6. ಯಾವ ಆಸನದು? ಇದರಿಂದ ಏನೇನು ಲಾಭ ಆಗ್ತದೆ? ಬೆನ್ನು ಕಡಿಮೆ ಮಾಡ್ತದೆ, ಕುತ್ತಿಗೆ ನೋವು ಕಡಿಮೆ ಮಾಡ್ತದೆ ಮತ್ತು ಹೊಟ್ಟೆ ಸ್ಥೂಲತೆ ಕಡಿಮೆ ಮಾಡ್ತದೆ. ಗೊತ್ತಾಯ್ತಾ? 1 ಮೇಲೆ ಸ್ವಲ್ಪ ಕಾಲಾಗಲ್ಲ. ಇದಲ್ಲ ಹಿಂದೆ ನೋಡಿ ಸರಿಯಾಗಿ. 1 2 3 ಗುಡ್. 4 ಇದು 8 ಹೆಚ್ಚು ಮಾಡ್ತದ ಮತ್ತು ಕಾಲಿನ ಪಿಂಡಲ್ನ ಸಶಕ್ತ ಮಾಡ್ತದ. 6 7 8 9 10 11. ನೋಡಿ, ಈಗ ಉದರಾಕರ್ಷಣಾಸನ ಮಾಡೋಣ. ಯಾವ ಆಸನ? ಉದರ ಅಂದ್ರೆ ಏನಪ್ಪ? ಹೊಟ್ಟೆಗೆ ಸಂಕೋಚನ ಆಕುಂಚನ ಮಾಡಿ ಪಾಚನ ಶಕ್ತಿಯನ್ನ ಹೆಚ್ಚು ಮಾಡ್ತದೆ, ಜೀರ್ಣಕ್ರಿಯೆಯನ್ನ ವೃದ್ಧಿಗೊಳಿಸ್ತದೆ. ಕೈ ಹೀಗಡೆ. ಈಗ ಬಲಗಾಲಿನ ಪಾದದ ಹತ್ರ ಎಡಗಾಲಿಡೋದು. 1 ಗುಡ್. 2 ಬಲಕ್ಕೊಳ್ಳಿ ನೋಡಿ. 3 ಮುಖ ಮುಂದೆ. 4 ಇದನ್ನು ಅಪೋಸಿಟ್ ಸೈಡ್. 1 2 3 4 opposite. 1 2
ಪಾದಗಳು ಕೂಡಿಸಿ ಈ ಥರ ಕೂಡಿ ನೋಡೋಣ. ಈ ಥರ ಕೂಡೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಹೆಚ್ಚಿಸ್ತದ, ಕರಳುಗಳಿಗೆ ಮಸಾಜ್ ಆಗ್ತದೆ. ವಾಕ್ ಇನ್ಹೇಲ್, ಕೈ ನಮಸ್ಕಾರ ಸ್ಥಿತಿ. ಟು ಎಕ್ಸೇಲ್, 3 inhale, 4, 5, 6, 7. Relax. ಈಗ ನೆಕ್ಸ್ಟ್ 1, 2, 3, 4. ಒಮ್ಮೆ ಮುಂದೆ ಒಮ್ಮೆ ಹಿಂದೆ ಕೈ ಒಮ್ಮೆ ಬದಿಗೆ. 5, ಗುಡ್. 6, 7, 8, ಕಾಲ ಅಗಲ ಮಾಡಿ ಸ್ವಲ್ಪ. 9, 10, 1, 2 ಬೇಗ. ರಿಲ್ಯಾಕ್ಸ್. ಈಗ ನಿಧಾನವಾಗಿ ನೋಡಪ್ಪ, ನಿಧಾನವಾಗಿ ಈಗ ನಿಂತಲ್ಲೇ ಸ್ಲೋ ಓಡ್ತಾ ಹೋಗೋಣ. ದೊಡ್ಡ ನೀವು ಓಡ್ತಾ ಇಲ್ಲ, ಬೀಸ್ತಾ ಓಡ್ತೀವಿ. ನೋಡಪ್ಪ, ಹಿಂದಿನವರು ನಿಮ್ಮ ಬಲಗೈ ಮೊಣಕೈಗೆ ಬಲಗಾಲ ಸ್ಪರ್ಶ ಮಾಡಿ. 1, 2 ಆಗ್ತದೆ. 3, 4, 5, 6, 7, 8, 9, 10. Deep inhale, exhale. Deep inhale, exhale. Body na ek reachini. Palagalan mere edagalu idoda. 1, 2, 3. ಇದು ಯಾವ ಆಸನ? ವೃಕ್ಷಾಸನಪ್ಪ. ಓಂ ನಮಃ ಶಿವಾಯ. 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 ಓಂ 5, 6. ಮೆಂಬರ್ ಅಪೋಸಿಟ್. 1. ಸರಿಯಾಗಿ ಮಾಡಿ. 1, 2, 3, ಕೈ ಮೇಲೆ ಮುಖ ಮುಂದೆ. ಇದು ಆಸನ ಮಾಡೋದ್ರಿಂದ ಏಕಾಗ್ರತೆ. ಈಗ ಅಲ್ಲೇ
ಒನ್ ಅಂದಗಳೇ ಬರೇ ಕಾಲು ಕೈ ಮೇಲೆ ಇಡು. ಟೂ ಅಂದಗಳೇ ನಮಸ್ಕಾರ ಮಾಡೋದು. 3 ಅಂದಗಳೇ ಕೈ ಎತ್ತಬೇಕು. 3 4 ವಾಪಸ್ ಬನ್ನಿ. 5 6 ಅಪೋಸಿಟ್ 1 ಗುಡ್. 1 ಅಂದಗಳೇ ಬರೇ ಕಾಲು ಮೇಲೆ ಇಡು. 2 ಕೈ ನಮಸ್ಕಾರ ಗುಡ್. 3 ಕೈ ಮೇಲೆ. ಚೆನ್ನಾಗಿ ಮಾಡಿರಲ್ಲ. ಇದು ನೀವು ಬೆಳಗ್ಗೆ ಎದ್ದು ಈ ರೀತಿಯಾಗಿ ಮಾಡೋದ್ರಿಂದ ಸೂರ್ಯ ಭಗವಂತನ ಕೃಪೆ ಆಗ್ತದ, ನಿಮ್ಮ ಶರೀರ ಸಶಕ್ತ ಆಗ್ತದ, ಏಕಾಗ್ರತೆ ಶಕ್ತಿ ಹೆಚ್ಚಾಗ್ತದ. ಇಂಥ ಆಸನ ಯಾವ ಆಸನ ಅಂತಾರೆ? ವಾಪಸ್ ಬನ್ನಿ. 4 5 6 ರಿಲ್ಯಾಕ್ಸ್. ಈಗ ಎಲ್ಲರೂ ನಿಮ್ಮ ಬಲಗಾಲ ಮುಂದಿಡ್ಬೇಕಾ? 1 ಬಲಗಾಲ ಮುಂದಿಟ್ರ. 2 ಮುಂದೆ ಬಾಗ್ರಿ. ಕೈ ಮೇಲೆ ಸೀದಾ ಮುಂದಕ್ಕೆ ಬಾಗಿ. ವೀರಭದ್ರಾಸನ. ಇದರಿಂದ ಎದೆ ಭಾಗ ವಿಸ್ತಾರಗೊಳ್ಳುತ್ತದೆ, ಕಾಲು ಸಶಕ್ತ ಆಗ್ತವೆ. ವಾಪಸ್ 3 4 ಅಪೋಸಿಟ್ ಸೈಡ್ ಲೆಫ್ಟ್ ಸೈಡ್. 1 2 ಬಾಗಿಯಿಂದ 3 4 ಬಲಗಡೆ ಸೈಡ್ ಇನ್ನೊಮ್ಮೆ 1 2 3 4 ಅಪೋಸಿಟ್ 1 2 3 4 ಏನು ಮಾಡಕ್ಕೆ ಇಲ್ಲ ಗುರುಜಿ ಮಾಡ್ತೇವೆ ವಿಡಿಯೋ ಆಗೈತಿ. ಹಾಂ ಈಗ ಇದು ಯಾವಾಸನ? ವೀರಭದ್ರಾಸನ. ಈಗ ನೀವು ಸ್ವಲ್ಪ ನಟರಾಜಾಸನ ಮಾಡಿದ್ವಲ್ಲ ಮೊನ್ನೆ, ಸ್ವಲ್ಪ ಬೇರೆ ರೀತಿಯಾಗಿ ಮಾಡೋಣ. ಎಲ್ಲ ಮಾಡ್ತಾ 1 ನೋಡಿ. 2 ಕಾಲು ನೋಡಿ. 3 ಚಪ್ಪಾಳೆ ಚಿಟಿಕೆ ಗುಡ್. 4 5 6 7 ಕೈಗಳಿಗೆ ಕಾಲುಗಳಿಗೆ ಪರಿಣಾಮ ಅನಿಸ್ತದಿಲ್ಲ ಇದು. 8 9 10 ಇಲ್ಲ. ಇದನ್ನ ನಾವು ನಿಧಾನವಾಗಿ ಮಾಡಿದ್ವಿ. ಸ್ವಲ್ಪ ಬೇರೆ ರೀತಿಯಲ್ಲಿ ಸ್ವಲ್ಪ ಇದು ಮಾಡ್ಕೊಂಡು ನೋಡೋಣ. 1 2 ಕಾಲ ಮೇಲೆ 3 4 5 6 ರಿಲ್ಯಾಕ್ಸ್. ಈಗ ನೋಡಿ 1 ಕಾಲಿಂದ ಬಲಗಾಲ 2 ಈಗೆಲ್ಲರೂ ನೇರವಾಗಿ ನಿಲ್ರಿ. ನಮಸ್ಕಾರ. ಕೈ 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 ಮುಗ್ರಿ, ಕಣ್ಣು ಮುಚ್ಚ್ರಿ. ಕೈ ಮುಗ್ರಿ ಕಣ್ಣು ಮುಚ್ಚ್ರಿ ಅಂತ ಹೇಳಪ್ಪ. ಸೈಲೆಂಟ್. ಪ್ರಾರ್ಥನಾ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನವೇ ನಮಃ.
ಹಿರಣ್ಯಗರ್ಭಾಯ ನಮಃ. ಓಂ ಮರೀಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ. ಕೈ ಮೇಲೆತ್ತಿ ಭಕ್ತಿಪೂರ್ವಕವಾಗಿ ಸೂರ್ಯ ಭಗವಂತನನ್ನ ಸ್ವಾಗತಿಸಿಕೊಂಡು ಸೂರ್ಯ ಭಗವಂತನಿಗೆ ಮನಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ. 3 ಸಲ ಪ್ರದಕ್ಷಿಣೆಯನ್ನು ಮಾಡಿ ಬಲಗಡೆಯಿಂದ ಬಲಭಾಗದಿಂದ 3 ಸಲ ಪ್ರದಕ್ಷಿಣೆ ಮಾಡಿ ನಮ್ಮ ಕಡೆ ಮುಖ ಮಾಡಿಲ್ಲಿ. ಈಗ ಎಲ್ಲರೂ ಸ್ವಲ್ಪ ಕಾಲುಗಳ ಒಬ್ಬರ ನಡು ಒಬ್ಬರು ಹೋಗಿ ಮತ್ತೆ ಆ ಬಳಿಕ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ. ಹಸ್ತ ಉತ್ಥಾನಾಸನ. ಪಾದ ಹಸ್ತಾಸನ. ಅಶ್ವ ಸಂಚಾಲನ. ಪರ್ವತಾಸನ. ಸಾಷ್ಟಾಂಗ. ಪರ್ವತಾಸನ. ಅಶ್ವ ಸಂಚಾಲನ. ಮುಕ್ಕುಟಾಸನ. ನೀವು ಮಾಡ್ತಾ ಹೋಗ. ಹಸ್ತ ಉತ್ಥಾನಾಸನ. ಹೇಳ್ಬೇಕಂಗ ಆಸನ ಹೆಸರು. ಪಾದ ಹಸ್ತಾಸನ. ಯಾಕ್ರಿ ನಿಮ್ಗೆ ಅಶ್ವ ಸಂಚಾಲನ. ಸ್ವಲ್ಪ ಪರ್ವತಾಸನ. ಅಶ್ವ ಸಂಚಾಲನ. ಮುಕ್ಕುಟಾಸನ. ಪ್ರಣಾಮ. ಉಸಿರಾಟ ಬಂದಿಗೆ ಕೌಂಟ್ ಬಂದಿಗೆ ಮಾಡೋಣ. 1 inhale, 2 exhale, 3 inhale, 4 exhale, 5 exhale, 7 exhale, 8 inhale, 9 exhale, ಲಾಸ್ಟ್ ಒಂದ್ಸಲ. ಹಸ್ತ ಉತ್ಥಾನಾಸನ. ಪಾದ ಹಸ್ತಾಸನ. ಯಾಕೋ ಅಶ್ವ ಸಂಚಾಲನ. ಪರ್ವತಾಸನ. ಸಾಷ್ಟಾಂಗ. ಭುಜಂಗಾಸನ. ಪರ್ವತಾಸನ. ಅಶ್ವ ಸಂಚಾಲನ. ಮುಕ್ಕುಟಾಸನ. ಕಾಲ ಕಡೆ ಮಾಡಿ ಶವಾಸನ ಮಾಡು. ನಿನ್ನೆ ಕೇಳಿರಲಿಲ್ಲ ಶವಾಸನ ಮಾಡ್ತಾನೆ. ಯಾರು ಮಾತಾಡಂಗ ನಿಮ್ಮ ಮನಃಶಕ್ತಿಯನ್ನ
ಶಕ್ತಿಯನ್ನ ಶರೀರದ ಒಳಭಾಗದಿಂದಲೇ ಬೇರೆ ಬೇರೆ ರೀತಿಯಾಗಿ ತಗೊಂಡು ಹೋಗ್ಬೇಕು. ಆಯಾ ಭಾಗದಲ್ಲಿ ನಿಲ್ಲಿಸಬೇಕು. ಒನ್ ಟು ತ್ರೀ ಸೈಲೆಂಟ್. ಈಗ ತಾವೆಲ್ಲ ಬಲಗಾಲಿನ ಹೆಬ್ಬೆರಳು ಕಡೆ ನಿಮ್ಮ ಮನಸ್ಸನ್ನು ನಿಲ್ಲಿಸ್ರಿ. ಕೈಕಾಲು ಅಲಿದಾಡ್ಸಂಗಿಲ್ಲ, ಒಳಗಿಂದೊಳಗೆ ತಗೊಂಡು ಹೋಗ್ಬೇಕಿದು. ಎರಡನೇ ಬೆರಳು, ಬಲಗಾಲಿನ ಎರಡನೇ ಬೆರಳು, ಮೂರನೇ ಬೆರಳು, ನಾಲ್ಕನೇ ಬೆರಳು, ಐದನೇ ಬೆರಳು, ಸಂಪೂರ್ಣ ಪಾದ, ಹಿಂದಲಿ, ಮೊಣಕಾಲು, ಋತಂಭ, ಎಡಗಾಲಿನ ಋತಂಭ, ಪಿಂಡಲಿ, ಮೊಣಕಾಲು, ಹೆಬ್ಬೆರಳು, ಎರಡನೇ ಬೆರಳು, ಮೂರನೇ ಬೆರಳು, ನಾಲ್ಕನೇ ಬೆರಳು, ಐದನೇ ಬೆರಳು, ಸಂಪೂರ್ಣ ಪಾದ. ಶರೀರ ರಿಲ್ಯಾಕ್ಸ್ ಆಗಿರಲಿ. ಆಯಾ ಭಾಗ ನೋಡ್ತಾ ಇರ್ರಿ. ಇದರಿಂದ ನಿಮ್ಮ ಅಂತಃಶಕ್ತಿ ಹೆಚ್ಚಾಗ್ತದ, ಸ್ಮರಣ ಶಕ್ತಿ ಹೆಚ್ಚಾಗ್ತದ, ಸ್ವಲ್ಪ ಸಮಯದಲ್ಲಿ ಹೆಚ್ಚು ವಿಶ್ರಾಂತಿ ದೊರಕ್ತದ. ರಾತ್ರಿ ನಿದ್ರೆ ಸರಿಯಾಗಿ ಆಗದೇ ಇದ್ರೂ ಸ್ವಲ್ಪದರಲ್ಲೇ ವಿಶ್ರಾಂತಿ ಆಗ್ತಿದೆ. ಪಿಂಡಲಿ, ಮೊಣಕಾಲು, ಋತಂಭ, ಬೆನ್ನಿನ ಉರಿ. ಯಾಕೋ ಬರ್ತದ ನೋಡಿ ಏಟು. ಹಾಂ, ಬೆನ್ನಿನ ಉರಿ, ಬಲಗೈ ಭುಜ, ಬಾಹು, ಬಲಗೈ ಮೊಣಕೈ, ಮುಂಗೈ, ಹಸ್ತ, ಹೆಬ್ಬೆರಳು, ಎರಡನೇ ಬೆರಳು, ಮೂರನೇ ಬೆರಳು, ನಾಲ್ಕನೇ ಬೆರಳು, ಐದನೇ ಬೆರಳು, ಸಂಪೂರ್ಣ ನಿಮ್ಮ ಉಗುರುಗಳು, ಹಸ್ತ, ಮುಂಗೈ, ಮೊಣಕೈ, ಬಾಹು, ಭುಜ, ಎಡಗೈ ಭುಜ, ಎಡಗೈ ಬಾಹು, ಮೊಣಕೈ, ಹಸ್ತ, ಹಸ್ತ, ಮುಂಗೈ, ಬಾಹು, ಭುಜ, ಕುತ್ತಿಗೆ, ಹೃದಯ ಹೇಗೆ ಬಡಿತದ ನೋಡ್ತಾ ಇರ್ರಿ. ಹೊಟ್ಟೆ, ಲಿವರ್, ಕಿಡ್ನಿ, ಹೃದಯ. ನಿಮ್ಮ ಹೊಟ್ಟೆಯಲ್ಲಿ ಹೇಗೆ ಪಾಚನ ತಂತ್ರ ಆಗ್ತದೆ ನೋಡ್ಕೊಳ್ಳಿ. ನಮ್ಮ ಅಂತಃಶರೀರವನ್ನು ವೀಕ್ಷಣೆ ಮಾಡ್ಕೊಳ್ಳೋದು. ಕನ್ನಡಿಯನ್ನು ಹೇಗೆ ಮುಖ ನೋಡೋದಕ್ಕೆ ಮಾಡ್ತೀವೋ ಹಾಗೆ ಧ್ಯಾನ ಕನ್ನಡಿಯಿಂದ ನಾವು ನಮ್ಮ ಅಂತಃಶರೀರವನ್ನು ನೋಡೋದು. ನಿಮ್ಮ ಮುಖ, ತುಟಿ, ಹಲ್ಲುಗಳು, ಕಣ್ಣು, ಒಳಭಾಗ ನೋಡೋದು, ಕಣ್ಣು, ಮೂಗು, ಉಸಿರಾಟ, ಗಂಟಲು, ಕಿವಿ, ಕಿವಿಯ ಒಳಭಾಗ, ಹಣೆ, ಸಂಪೂರ್ಣ ತಲೆ, ಬ್ರೇನ್, ಈಗ ದೀರ್ಘವಾಗಿ ಉಸಿರನ್ನು ಒಳಗಡೆ ತುಂಬಿಕೊಳ್ಳಿ. ಒಂದು, ಸಂಪೂರ್ಣ ಉಸಿರನ್ನು ಹೊರಗಡೆ ಹಾಕಿ. ಎರಡು, ಉಸಿರು ಒಳಗೆ. ಎರಡು, ಉಸಿರು ಹೊರಗೆ. ಎರಡು. ಈ ಥರ 20 ತನಕ ಕೌಂಟ್ ಮಾಡ್ರಿ ನಿಂಬುದು ನೀವೇ ಉಸಿರಾಟದೊಂದಿಗೆ.
20ರಿಂದ ಕೌಂಟು ಮತ್ತು 20ರಿಂದ ಒಂದು ಉಲ್ಟಾ ಮಾಡ್ತಾ ಹೋಗ್ರಿ. ದೀರ್ಘ ಉಸಿರಾಟ. ನಮ್ಮ ಶರೀರ ಹಗುರಾಗ್ತಿದೆ, ಮನಸ್ಸು ವಿಶಾಲಗೊಳ್ಳುತ್ತಿದೆ, ಬುದ್ಧಿ ಶಾಂತ ಆಗ್ತಿದೆ, ಚಿತ್ತ ಸುಪ್ರಸನ್ನವಾಗ್ತಿದೆ. ಈ ಭೂಮಿ ತಾಯಿಯ ಮೇಲೆ ನಾವು ವಿಶ್ರಾಂತಿ ಪಡಿತಾ ಇದ್ದೇವೆ. ಭೂಮಾತೆಯಲ್ಲಿರುವಂಥ ದಿವ್ಯ ಶಕ್ತಿ ಸಾಮರ್ಥ್ಯಗಳು ನಮ್ಮ ಶರೀರದಲ್ಲಿ ಪ್ರವೇಶಿಸ್ತಾ ಇವೆ. ಭೂಮಿಯಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ದಿವ್ಯ ಗಂಧಗಳಿವೆ. ನಮ್ಮ ಶರೀರ ಅನ್ನದಿಂದ ನಿರ್ಮಾಣವಾಗಿ ಒಂದು ಅಣುರೂಪದಿಂದ ಹಿಡಿದುಕೊಂಡು ಬೃಹತ್ತಾಗಿ ಬೆಳೆದು ಬಾಲ್ಯ, ಯೌವನ, ವೃದ್ಧಾಪ್ಯಗಳಿಗೆ ಶರೀರಕ್ಕೆ ಬರ್ತಾ ಇರ್ತವೆ, ಬದಲಾವಣೆ ಆಗ್ತಾ ಇರ್ತದೆ. ನಾವು ಈ ಜಗತ್ತಿಗೆ ಸಾಧನೆ ಮಾಡಲಿಕ್ಕೆ, ದಿವ್ಯತೆಯನ್ನು ಅನುಭವಿಸಲಿಕ್ಕೆ ಬಂದಂಥವರು. ತಲೆಯಲ್ಲಿ ಜ್ಞಾನ ಸಂಪಾದನೆ ಮಾಡ್ಕೊಳ್ಬೇಕು, ಶರೀರದಲ್ಲಿ ಶಕ್ತಿ ಸಂಪಾದನೆ ಮಾಡ್ಕೋಬೇಕು, ಹೃದಯದಲ್ಲಿ ಭಕ್ತಿ ಸಂಪಾದನೆ ಮಾಡ್ಕೋಬೇಕು. ಇವೇ ನಮ್ಮ ಅಮೂಲ್ಯ ಸಂಪತ್ತುಗಳು. ದಿನವೂ ಹೊಸ ಹೊಸ ಸೂರ್ಯ ಬರ್ತಾನೆ ಇರ್ತಾನ, ದಿನವೂ ಹೊಸ ಜನ್ಮ ನಮಗೆ. ಬುದ್ಧ ಹೇಳ್ತಾನ, ಜೀವನದಲ್ಲಿ ಅಹಿಂಸಾ, ಯಾರಿಗೂ ನೋವಾಗದಂತೆ ಬದುಕೋದೇ ಒಂದು ಧರ್ಮ. ನಮ್ಮಂತೆ ಎಲ್ಲರನ್ನು ಕಾಣುವುದೇ ಧರ್ಮ. ಎಲ್ಲ ಜೀವಿಗಳಲ್ಲಿ ಕರುಣಾ ದಯೆಯನ್ನು ಹೊಂದಿರುವುದೇ ಧರ್ಮ. ನಮ್ಮ ಧ್ಯಾನ ಶಕ್ತಿಯಿಂದ ನಮ್ಮ ಅಂತಃಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಇದು ತಪಸ್ಸು. ಮಾತು ಸುಂದರವಾಗಿರಬೇಕು, ಮಾತಿನಲ್ಲಿ ಅರ್ಥಪೂರ್ಣವಾಗಿರಬೇಕು, ಇನ್ನೊಬ್ಬರ ಮನಸ್ಸಿಗೆ ಸಂತೋಷವಾಗಿದ್ದರೆ ಇದು ವಾಣಿ ತಪಸ್ಸು, ಸಮ್ಯಕ್ ವಾಣಿ. ನಾವು ಹೂವಿನಂತೆ ಯಾವಾಗಲೂ ಸುಗಂಧವನ್ನೇ ಸೂಸುತ್ತಾ ಇನ್ನೊಬ್ಬರಿಗೆ ಹಿತಕಾರಿಯಾಗಿ ಬದುಕುವಂಥ ಜೀವನ ಸಾಗಿಸಿದ್ರೆ ಇದು ಸಮ್ಯಕ್ ಜೀವನ. ನಮ್ಮ ಚರಿತ್ರವನ್ನು ಚೆನ್ನಾಗಿಟ್ಟುಕೊಂಡ್ರೆ ಆತ್ಮಬಲ, ಮನೋವಿಶ್ವಾಸ ಹೆಚ್ಚಿಸ್ತದೆ, ನಮಗೆ ಸಂತೋಷ ಸಿಗುತ್ತದೆ. ಇದು ಸಮ್ಯಕ್ ಚಾರಿತ್ರ. ಈ ಜಗತ್ತಿನಲ್ಲಿ ದಿವ್ಯತೆಯನ್ನು ಪಡೆದುಕೊಂಡು, ತಲೆಯಲ್ಲಿ ಜ್ಞಾನವನ್ನು ಪಡೆದುಕೊಂಡು, ಯಾಕೋ ಎಲ್ಲ ಎಕ್ಸ್ಟ್ರಾ ಕೆಂಪು ಕೊಡ್ತೇವೆ, ದಿವ್ಯ ಜ್ಞಾನವನ್ನು ಪಡೆದುಕೊಂಡ್ರೆ ಇದು ಸಮ್ಯಕ್ ಜ್ಞಾನ, ಉತ್ತಮವಾದ ಜ್ಞಾನ. ನಿಮ್ಮ ಅಂತರಂಗದಿಂದಲೇ ನಿಮ್ಗೆ ಅನಿಸ್ತು ಇದು ಒಳ್ಳೆಯದು, ಇದು ಕೆಟ್ಟತ್ತಂದ್ರೆ ಇದೇ ಸಮ್ಯಕ್ ಜ್ಞಾನ. ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ಒಂದೊಂದು ಒಳ್ಳೆಯ ಮಾತುಗಳನ್ನು ಬುದ್ಧಿಯಲ್ಲಿ ಸಂಗ್ರಹಿಸಿಕೊಳ್ಳದೆ ಶ್ರೇಷ್ಠವಾದ ಜೀವನ. ಇಲ್ಲಿ ನಾವೆಲ್ಲ ಕೂಡಿರೋದು ದಿವ್ಯ ಯೋಗತೆಯನ್ನು ಅನುಭವಿಸುವುದಕ್ಕೆ, ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ. ನಮ್ಮ ಶರೀರದಲ್ಲಿ ದಿವ್ಯ ಶಕ್ತಿ ಸಾಮರ್ಥ್ಯಗಳನ್ನು ಪಡೆದುಕೊಳ್ಳೋಣ. ಈಗ ಶವಾಸನವನ್ನು ಮುಗಿಸೋಣ. ಕೈಗಳನ್ನು ಹಿಂದಕಟ್ಟಿಗಿಸಿ, ಕಾಲನ್ನು ಮುಂದೆಗ್ಗಿಸಿ, ಎಡಭುಜವನ್ನು ಬದಿಗೊರಳಿ ಮೇಲ್ ಮಾಡಿ, ಎದ್ದು ಈ ಕಡೆ ಮುಖ ಮಾಡಿ, ನೇರವಾಗಿ ಕುಳಿತುಕೊಂಡು ಕೈಗಳನ್ನು ಸ್ಪರ್ಶ ಮಾಡಿ, ಸೂರ್ಯ ಭಗವಂತನನ್ನು ನೋಡ್ತಾ ನಮಸ್ಕಾರ ಮಾಡಿ. ಲೈನ್ ಇರ್ಬೇಕು ನಿಮ್ಮದು, ಮತ್ತೆ ಹೆಂಗೆ ಕುಂತಿರೋ ಲೈನ್. ಚಲನಿಷ್ಠ ಶವಾಸನ, ಚಲನಿಷ್ಠ ಶವಾಸನ, ಚಲನಿಷ್ಠಲ್ಲ. ಈ ಥರ ಮಾಡ್ಬೇಕು ಶವಾಸನ. ನೀವು ಶವಾಸನ ಬರೋಬ್ಬರಿ ಆಯ್ತಿಲ್ಲ, ನಿನ್ನೆ ಕೇಳ್ತಾ ಇದ್ರಿ ಶವಾಸನ ಮಾಡಿಸಲ್ಲ ಸ್ವಾಮೀಜಿ ಅಂತ. ಈಗ ಕಣ್ಣಿನ ಅಭ್ಯಾಸ ಮಾಡೋಣ. ಕಣ್ಣುಗಳು ಏನಾಗಬೇಕು?
ತೇಜ ಪುಂಜವಾಗಬೇಕು, ನಮಗೆ ಸ್ಪಷ್ಟವಾಗಿ ಕಾಣಬೇಕು. ಅದಕ್ಕಾಗಿ ಕಣ್ಣಿನ ಅಭ್ಯಾಸ ಮಾಡ್ತೀವಿ. ಈಗ ಎಲ್ಲರ ಕೈಗಳನ್ನು ಹಿಡಿ, ಬೆನ್ನು ಕುತ್ತಿಗೆ ನೀರ, ಲೈನ್ ಲೈನ್ ಲೈನ್. ಈಗ ನೋಡಿ 1 ಹೆಬ್ಬೆರಳನ್ನು ನೋಡ್ತಾ ಇರೋದು, ಮೇಲೆದ ಕೆಳಗಡೆ 5 ಸಲ ನೋಡಿ, ಮೇಲೆ ಕೆಳಗೆ ಹೆಬ್ಬೆರಳು ನೋಡೋದು, ಕೇವಲ ಮೇಲದು ಹೆಬ್ಬೆರಳು ಕೆಳಗಿಂದ ಹೆಬ್ಬೆರಳು. 2 ಇದು ಮೇಲೆ ಕೆಳಗೆ ದೃಷ್ಟಿದು. 3 4 ಸೀದಾ ಕೊಡ್ರಿ. 5 ಇನ್ನು 6. 2 ಕೈ ಸೀದಾ ಇಡಿ. 1 ನಿಧಾನವಾಗಿ ಎಡಕ್ಕ ಬಲಕ್ಕ ನೋಡ್ತಾ ಹೋಗಿ. ಕುತ್ತಿಗೆ ಸೀದಾ ಇರಬೇಕು, ಕೇವಲ ಕಣ್ಣಿನಿಂದ ಮಾತ್ರ ನೋಡಬೇಕು, ಕಣ್ಣಿನಿಂದ ಮಾತ್ರ ನೋಡಬೇಕು. 2 ಕೈ ಮೇಲೆ ಭುಜಕ್ಕೆ ಸಮಾಂತರ ಇರಬೇಕು. ಕೈ ಹೇಗೆ ನೋಡ್ರಿ, ಹೇಗೆ ಕೊಡ್ತೀರಿ ನೀವೆಲ್ಲ, ಸೀದಾ ಕೊಡ್ಬೇಕು ಬೆನ್ನು ಕುತ್ತಿಗೆ. 4 5 6 ನೋಡ್ತಾ ಹೋಗಿ. ಕಣ್ಣು ಹೆಬ್ಬೆರಳು ಮಾತ್ರ ನೋಡಬೇಕು, ಕೈ ಕೈ ಮೇಲೆತ್ತಿ. 6 ಈಗ ಮೇಲೆ ಕೆಳಗಾಯ್ತು, ಎಡಕ್ಕೆ ಬಲಕ್ಕಾಯ್ತು, ದೂರ ಸಮೀಪ. 1 ದೂರ ಸಮೀಪ ನೋಡ್ತಾ ಹೋಗಿ. ಹೆಬ್ಬೆರಳು 2 ಅಲ್ಲಿ ಹೆಬ್ಬೆರಳು ನೋಡಬೇಕು. 3 4 ಕೈ ಸೀದಾ. 5 6 ರಿಲ್ಯಾಕ್ಸ್. ಈಗ ಹೆಬ್ಬೆರಳನ್ನು ಮಾತ್ರ ನೋಡ್ತಾ ಹೋಗಿ, ಗೋಲಾಕಾರ. 1 ಬಿಗ್ ಸರ್ಕಲ್. 2 ಸ್ಲೋ. 3 4 ರಿಲ್ಯಾಕ್ಸ್. ಅಪೋಸಿಟ್ ಸೈಡ್. 1 2 3 4 5. ಈಗ ಚೆನ್ನಾಗಿ ಕೈಗಳು ಉಜ್ಜಿ, ಮುಕ್ಕು ಕಟ್ಕೊಂಡು ಕಣ್ ತೆಗಿರಿ. ಈ 2 ಬೆರಳಿಗೆ ಇಡ್ರಿ, ಈ ಥರ ಸೀದಾ ಕೊಡಿ. 2 ಬೆರಳು ಈ ಉಗುರು ಹತ್ತಲಾರ್ದಂತೆ ಕಣ್ಣಿನ ಮೇಲೆ ಗಿಡಿ ಮಸಾಜ್ ಮಾಡ್ಕೊಳ್ಳಿ. ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಸಾಜ್. ಬಲಕ್ಕೆ 5 ಸಲ, ಎಡಕ್ಕೆ 5 ಸಲ. ನೀವು ಕಣ್ಣಿಗೆ ಇಟ್ಟಾಗಿ ಅಭ್ಯಾಸ ಮಾಡಬೇಕು. ನೀವು ಉಗುರು ಹತ್ತಬಾರ್ದು. ಹಾಂ, ವಾಪಸ್ ಬನ್ನಿ. ಈಗ ನಿಮ್ಗೆ ನಾವು ಕೈಗಳ ಮುಖಾಂತರ ಮಾಡಿದ್ದೀವಿ, ಕೈಗಳ ಇಲ್ಲದೆ ಸಹಾಯ ಇಲ್ಲದೇ ಮಾಡೋಣ. ನಾ ಏನೇನು ಹೇಳ್ತಾ ಅದು ಮಾಡಿರಿ. ಆಕಾಶ ನೋಡಿ, ಭೂಮಿ ನೋಡಿ, ಆಕಾಶ ಭೂಮಿ, ಆಕಾಶ ಭೂಮಿ. ಬಲಕ್ಕೆ ನೋಡಿ, ಕುತ್ತಿಗೊಳಿಸಂಗಿಲ್ಲ, ಕೇವಲ ಕಣ್ಣು. ಎಡಗಡೆ ನೋಡಿ, ಬಲಗಡೆ ನೋಡಿ, ಎಡಗಡೆ ಮುಂದಿನಿಂದ ನೋಡಿ, ಕಣ್ಣು ತೆಗೆಸಿ ನೋಡಿ. ಬಲಗಡೆ ಎಡಗಡೆ ಗೋಲಾಕಾರವಾಗಿ ನೋಡ್ತಾ ಹೋಗಿ. ಬಲಗಡೆಯಿಂದ ಗೋಲಾಕಾರವಾಗಿ ನೋಡ್ತಾ ಹೋಗಿ. 5 ಟೈಮ್. ಎಡಗಡೆಯಿಂದ ನೋಡ್ತಾ ಹೋಗಿ, ಹಾಗೆ 5 ಟೈಮ್. ಕೈಗಳು ಚೆನ್ನಾಗಿ ಉಜ್ಜಿರಿ, ಮುಖ ಕಚ್ಕೊಂಡು ಕಾಣ್ತೀವಿ. ಇದು ಕಣ್ಣಿನ ಅಭ್ಯಾಸ. ಮತ್ತೆ ಯಾವ್ದು ಬೇಕು? ಮತ್ತೇನು ಅಭ್ಯಾಸ ಮಾಡೋಣ? ಕುತ್ತಿಗೆ. ಹಾಂ, ಕುತ್ತಿಗೆ ಸಶಕ್ತ ಆಗೋದಕ್ಕಾಗಿ ನಿಮ್ಗೆ ಹೇಳಿದ್ದೀವಿ ಮೊದಲು, ಪವನ ಮುಕ್ತಾಸನ ಭಾಗ 1ರಲ್ಲಿ. ಮತ್ತೇನಾದ್ರು ಇದು ತೋಲುಂಗಾಸನ ಹೇಳ್ರಿ. 2 ಇನ್ನೂ ಮಾಡೋಣ. 3 ಮಾಡಿ ಪ್ರಯತ್ನ ಮಾಡಲ್ಲ. 4 ನಿಮಗೆ ನೋಡೋಕ್ಕೆ ಅದ. ಹಾಂ, 1 2 ಕಿವಿ ಹಿಡ್ಕೋಬೇಕು. ಪ್ರಯತ್ನ ಮಾಡಿ. ಒಳಗಾಕಿ, ಕೈ ಒಳಗಾಕಿ ಕಿವಿ ಹಿಡ್ಕೊಳ್ಳಿ. ಯಾರು ಮಾಡ್ತಾರೆ ನೋಡೋಣ. ಮಾಡಿದ್ರಾ?
ಹಾಂ ಗುಡ್ 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 ಮಲಗಬಾರ್ದು. ಆ ಬಳಿಕ 1 2 3 4 5. ನಿಮಗೆ ಕಠಿಣ ಆಸನ ಇನ್ನೂ ಹೇಳೇ ಇಲ್ಲ ಅದು. ಇದುವರೆಗೆ ಬರೀ ಸರಳ ಸರಳ ಹೇಳಿ. ವಾಪಸ್ ಬನ್ನಿ, ಸೀದಾ ಕೊಡಿ. 1 2 3 ಬಲಕ್ಕೆ ನಿಂಬಲಕ್ಕೆ 4 5 6 ಬನ್ನಿ ಬನ್ನಿ. ಯೋಗದ ಇದೊಂದು ಇಲ್ಲಿಗೆ